ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇವತ್ತು ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ನನಗೆ ಅವ್ರನ್ನ ಕಂಡ್ರೆ ಬಹಳ ಖುಷಿ ಆಗುತ್ತೆ. ಯಾವಾಗಲೂ ಹಸನ್ಮುಖಿ ಆದರೂ ಅವರು ಮಾಡಿರುವಂಥ ಕಾರ್ಯವನ್ನ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಅವರ ಮುಖಾಂತರವೇ ಗೊತ್ತಾಗಿದೆ. ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಹಾಗಂತ ಅವರು ಬರಹಗಾರ ಅಲ್ಲ. ಅನೇಕ ಚಾನೆಲ್ಗಳಲ್ಲಿ ಅವರ ಇಂಟರ್ವ್ಯೂಗಳಾಗ್ತಾ ಇರುತ್ತೆ. ಅವರು ಕಲಾವಿದ ಅಲ್ಲ. ಅವ್ರನ್ನ ಟೈಗರ್ ಅಂತ ಕರೀತಾರೆ. ನಿಮಗೆ ಗೊತ್ತಾಗಿರ್ಬೇಕು ಯಾರು ಅವರು ಅಂತೇಳಿ. ದ ಒನ್ ಅಂಡ್ ಓನ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಬಿ ಅಶೋಕ್ ಕುಮಾರ್, ಟೈಗರ್ ಅಶೋಕ್ ಕುಮಾರ್ ಅಂತಾನೆ ಅವ್ರನ್ನ ಕರೆಯೋದು. ಇವತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶೋಕ್ ಕುಮಾರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ನಾಗೇಂದ್ರ ಬಾಬು. ಹೇಗಿದ್ದೀರಿ? ಐ ಆಮ್ ಆನ್ ದ ಟಾಪ್ ಆಫ್ ದ ವರ್ಲ್ಡ್. ನೀವು ಹೇಗಿದ್ದೀರಾ? ನಾನು ನೋಡಿ ಸರ್ ಹಾಗೆ ಇದ್ದೀನಿ, ಚೆನ್ನಾಗಿದ್ದೀನಿ. ಒಂದು 70+ ಆಗಿರ್ಬೋದು ಸರ್. ಈಗ ಐ ಆಮ್ 74 ನಾವು. ಬಟ್ ಅದು ನಿಜವಲ್ಲ ಕಾಣಿಸೋದಿಲ್ಲ. ಟೈಗರ್ ಅಂತ ಏನಕ್ಕೆ ಕರಿತಾ ಇದ್ದೀವಿ ಸರ್ ನಿಮ್ಮನ್ನ? ತುಂಬಾ ಜನರಿಗೆ ಟೈಗರ್ ಅಶೋಕ್ ಕುಮಾರ್ ಯಾರು ಅಂತ ಗೊತ್ತು, ಆದರೆ ಟೈಗರ್ ಅಂತ ಏನಕ್ಕೆ ಬಂತು ಅಂತ ಯಾರಿಗೂ ಗೊತ್ತಿಲ್ಲ. ಪ್ಲೀಸ್ ತಿಳಿಸ್ಕೊಡಿ. ಆ್ಯಕ್ಚುಲಿ ಟೈಗರ್ ಅಂದರೆ ನಾನು ಐ ಆಮ್ ಲೈಕ್ ಎ ಮೊಲನೋ ಜಿಂಕೆ ಥರ ನಾನು. ಬಟ್ ಏನಾಯಿತು, ಪೊಲೀಸಿಗೆ ಸೇರಿದ ಮೇಲೆ ಐ ಬಿಕಮ್ ವೆರಿ ಟಫ್ ಆಗಿದ್ದೆ. ನನಗೆ ಮೊದಲಿಂದನೂ ನಾನು ಸ್ವಾಮಿ ವಿವೇಕಾನಂದ ಅವರ ಶಿಷ್ಯ. ಅವರ ತತ್ವಗಳು, ಚಿಂತನೆ, ಅವರ ಆದರ್ಶ ಇದು ನಾನು ಚಿಕ್ಕಂದಿಂದಲೇ ನನ್ನ ಮೈಗೆ ಹೂಡ್ಬಿಡ್ತು. ನಾನು ದೇಶಭಕ್ತ, ಜೊತೆಗೆ ಮಿಲ್ಟ್ರಿಗೆ ಸೇರಬೇಕಂತಿದ್ದವನು. ಅದು ಏನೋ ಒಂದು ಇದರಲ್ಲಿ ನಾನು ಪೊಲೀಸಿಗೆ ಬಂದುಬಿಟ್ಟೆ. ಪೊಲೀಸಿಗೆ ಬಂದಮೇಲೆ ಆ್ಯಕ್ಚುಲಿ ನನಗೆ ಪೊಲೀಸನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ನನ್ನ ಶತ್ರುಗಳೇ ಪೊಲೀಸ್ನವರು. ಕಾಲೇಜ್ ಲೈಫಲ್ಲಿ ನನಗೆ ಐ ಹ್ಯಾಡ್ ಎ ವೆರಿ ಬಿಟರ್ ಎಕ್ಸ್ಪೀರಿಯನ್ಸ್ ವಿತ್ ದ ಪೊಲೀಸ್. ಸೊ ನಾನು ಇಂಡಿಯನ್ ಮಿಲಿಟ್ರಿ ಅಕಾಡೆಮಿಗೆ ಸೆಲೆಕ್ಟ್ ಆಗಿದ್ದೆ. ಬಟ್ ಸಬ್ಜೆಕ್ಟ್ ಫೇಲ್ ಆಗಿಬಿಡ್ತು. ಫೈನಲ್ ಇಯರ್ ಡಿಗ್ರಿ ಆಗಲಿಲ್ಲ. ಬೆಂಗಳೂರಿಗೆ ಬಂದು ಕೊನೆಗೆ ಅದೇನೋ ಮಾಡಿ ಮುಗಿಸಿ ಕಂಪ್ಲೀಟ್ ಮಾಡಿದೆ, ಡಿಗ್ರಿ ಮಾಡಿದೆ. ಬಂದು ಲಾಗ್ ಸೇರಿದೆ. ಲಾಗ್ ಸೇರಿದ ಮೇಲೆ ನನಗೆ ಲಾ ಸಬ್ಜೆಕ್ಟ್ ಓದುವಾಗ ಸ್ವಲ್ಪ ಪೊಲೀಸರದು ಇಷ್ಟೊಂದು ಪವರ್ಸ್, ಅಲ್ಲಿವರೆಗೂ ನನಗೆ ಪೊಲೀಸರ ಪವರ್ಸೇ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನನ್ನ ಚೈಲ್ಡ್ಹುಡ್ಡು, ಕಾಲೇಜ್ ಎಲ್ಲ ಹಾಸನದಲ್ಲಿ. ನನಗೆ ದೊಡ್ಡ ಎಕ್ಸ್ಪೋಜರೇ ಸಿಕ್ಕಿರಲಿಲ್ಲ. ಬಟ್ NCC ಇರೋದ್ರಿಂದ ನಾನು ಸ್ವಲ್ಪ ಟ್ರಾವೆಲ್ ಮಾಡಿದೆ. ಆವಾಗ ಪಹಲ್ಗಾಮ್ಗೆ ಹೋಗಿದ್ದೆ. ಈಗೇನು ಇವಾಗ ಇತ್ತೀಚೆಗೆ ಅಲ್ಲೊಂದು ದೊಡ್ಡ ಅನಾಹುತ ಆಯ್ತಲ್ಲ, ಅದೇ ಜಾಗದಲ್ಲಿ ನಮ್ಮ ಕ್ಯಾಂಪ್ ಇತ್ತು. 1 ತಿಂಗಳು ಕ್ಯಾಂಪಲ್ಲಿ. ಮತ್ತು ಮರಾಠ ಲೈಟ್ ಇನ್ಫೆಂಟ್ರಿ ಬೆಳಗಾಮಿಗೆ ಸುಮಾರು ಕ್ಯಾಂಪ್ಸ್ ಎಲ್ಲ ಹೋಗಿರೋದ್ರಿಂದ ನಾನು ನನಗೆ ಎಕ್ಸ್ಪೋಜರ್ ಸ್ವಲ್ಪ ಇತ್ತು. ಬಟ್ ಲಾಗ್ ಸೇರಿದ ಮೇಲೆ ನನಗೆ ಸ್ವಲ್ಪ ಪೊಲೀಸರ ಬಗ್ಗೆ ಒಂದು ಇದು ಬಂದು ಕೊನೆಗೆ 77ನೇ ಇಸ್ವಿಲಿ ನಾನು ಅಪ್ಲಿಕೇಶನ್ ಹಾಕಿದೆ. ನಾನು ಖರ್ಚು ಮಾಡಿದ್ದು ಕೇವಲ 27 ರೂಪಾಯಿ, 27 ರೂಪೀಸ್ ಖರ್ಚು ಮಾಡಿ ಸಬ್ ಇನ್ಸ್ಪೆಕ್ಟರ್ ಆದೆ. ನನಗೆ ಸೇರುವಾಗ ಮನಸ್ಸಿಗೆ ಅನ್ನಿಸ್ತು, ಪೊಲೀಸರ ಬಗ್ಗೆ ಅದು ಎಮರ್ಜೆನ್ಸಿ ಆಗಿತ್ತು. 75ರಿಂದ 77ರವರೆಗೆ ಎಮರ್ಜೆನ್ಸಿನಲ್ಲಿ ಪೊಲೀಸರು ಭಾಳ ವರ್ಸ್ಟು ಪೊಲೀಸನ್ನು ನೋಡಿಬಿಟ್ಟಿದ್ರು ಜನರು. ಪೊಲೀಸರಂದರೆ ಭಯಭೀತರಾಗ್ತಾಯಿದ್ರು. ಯಾಕೆಂದರೆ ಆ ಮೀಸಾದಲ್ಲಿ ಬೇರೆ ಇದರಲ್ಲಿ ತೊಗೊಂಡೋಗಿ ಏನು ಎನ್ಕ್ವೈರಿನೇ ಒಳಗಡೆ ಲಾಕಪ್ಗೆ ಹಾಕ್ಬಿಡ್ತಿದ್ರು, ಜೈಲಿಗೆ ಹಾಕ್ಬಿಡ್ತಿದ್ರು, ಬೇಲೇ ಸಿಗ್ತಿರ್ಲಿಲ್ಲ. ನಾನು ಬೇರೆ ಲಾ ಕಾಲೇಜ್ ಆವಾಗ ಸ್ವಲ್ಪ ಪಾಲಿಟಿಕ್ಸಿಗೆ ಇಂಟರ್ಫಿಯರೆನ್ಸ್ ಆಗಿದ್ದೆ. ನಾನು ಈ ನಮ್ಮ ಗಾಂಧಿ ಭವನದಲ್ಲಿ ಸುಮಾರು ಸಭೆಗಳು ಹೋಗ್ತಾ ಇದ್ದೆ. ಹಾಗೆ ಇದ್ದವ್ರನ್ನೆಲ್ಲ ಅರೆಸ್ಟ್ ಮಾಡಿಬಿಟ್ಟಿದ್ರು ಆವಾಗ ಎಮರ್ಜೆನ್ಸಿನಲ್ಲಿ. ಸೊ ನನಗೆ ಸೇರುವಾಗ ಒಂದು ಮನಸ್ಸಿಗೆ ಬಂತು, ಪೊಲೀಸರ ಬಗ್ಗೆ ಯಾವಾಗಲೂ ಒಂದು ನೆಗೆಟಿವ್ ಮೈಂಡ್ ಇದೆ ಎಲ್ರಿಗೂ. ನಾನೊಬ್ಬ ಒಳ್ಳೆಯ ಪೊಲೀಸ್ ಅಧಿಕಾರಿ ಆಗಬೇಕು. ನಾನು ಬರೀ ಕಾನೂನಿನ ಚೌಕಟ್ಟಿನಲ್ಲಿ ಅಲ್ಲ, ಹೃದಯಕ್ಕೆ ಸಂಬಂಧಪಟ್ಟ ಕಾನೂನಲ್ಲೂ ಅಳವಡಿಸ್ಕೊಂಡು ಕೆಲಸ ಮಾಡಬೇಕು. ಎಸ್ಪೆಷಲಿ ಪೊಲೀಸ್ ಹತ್ರ ಯಾರು ಬರ್ತಾರೆ, ಕಷ್ಟದಲ್ಲಿದ್ದವರೇ ಬರೋದು, ಬಡವರು ಬರ್ತಾರಲ್ಲ ಅಂಥೇಳಿ ಅಲ್ಲಿಂದ ನನ್ನ ಕೆರಿಯರ್ ಪೊಲೀಸಿಗೆ ಸೇರಿದೆ. ಫಸ್ಟು ಕೆಲವು ವರ್ಷ ಟ್ರಾಫಿಕ್ನಲ್ಲಿದ್ದೆ. ಬಟ್ ನನಗೆ ಕ್ರೈಮ್ ಭಾಳ ಇಂಟ್ರೆಸ್ಟ್ ಇತ್ತು. ಆನಂತರ ನಾನೇನು ಮಾಡಿದೆ, ಟ್ರಾಫಿಕ್ನಲ್ಲಿದ್ದಾಗ ಬೆಂಗಳೂರು ನಗರದಲ್ಲಿ ಚೈನ್ ಸ್ನ್ಯಾಚಿಂಗ್ ಫಸ್ಟು ಸ್ಟಾರ್ಟ್ ಆಯಿತು. ಅದು ನೋಡಿ ಒಂದು ತಮಿಳು ಸಿನಿಮಾ ತಿರುಡನ್ ಅಂಥೇಳಿ ಶಿವಾಜಿ ಪ್ರಭುದು ಸಿನಿಮಾ ನೋಡಿ ಇಬ್ಬರು ಬ್ರದರ್ಸ್ ಇನ್ಸ್ಪೈರ್ ಆಗಿ ಚೈನ್ ಸ್ನ್ಯಾಚಿಂಗ್ ಸ್ಟಾರ್ಟ್ ಮಾಡಿದ್ರು ಮೋಟ್ರ್ ಸೈಕಲ್ನಲ್ಲಿ. ಅಲ್ಲಿವರೆಗೆ ಬರೀ ಕಾಲಲ್ಲಿ ನಡ್ಕೊಂಬಂದು ಸೈಕಲಲ್ಲಿ ಮಾಡೋರು, ಮೋಟ್ರ್ ಸೈಕಲ್ ಮಾಡ್ತಿರಲಿಲ್ಲ. 82, 83ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಯಿತು ಚೈನ್ ಸ್ನ್ಯಾಚಿಂಗ್. ಅದಕ್ಕೆ ಅಂದಿನ ಕಮಿಷನರ್ ಅವರು ಆಪರೇಷನ್ ಟೈಗರ್ ಅಂಥೇಳಿ ಒಂದು ಸ್ಕೀಮ್ ಮಾಡಿ ಅದರಲ್ಲಿ ಒಂದು ವ್ಯೂಹ ರಚನೆ ಮಾಡಿದರು. ಎಲ್ಲ ಬೆಂಗಳೂರು ಸಿಟಿ ಎಲ್ಲ ಪೊಲೀಸ್ನವರು ಅದರಲ್ಲಿ ಇನ್ವಾಲ್ವ್ ಆಗಿ ಕೊನೆಗೆ ಅದನ್ನು ನಾನು ಸಕ್ಸಸ್ ಮಾಡಿದೆ. ಮೋಟ್ರ್ ಸೈಕಲಲ್ಲಿ ಚೇಸ್ ಮಾಡ್ಕೊಂಡು ಹೋಗಿ ರಿವಲ್ವರಲ್ಲಿ ಶೂಟ್ ಮಾಡಿ ಅವ್ರಿಗೆ ಡಿಕ್ಕಿ ಹೊಡೆದು ಬೀಳಿಸಿ ರೆಡ್ ಹ್ಯಾಂಡಾಗಿ ಹಿಡಿದೆ.
ಸೊ ಅದು ನನಗೆ ಒಳ್ಳೆ ಪಬ್ಲಿಸಿಟಿ ಸಿಕ್ಬಿಡ್ತು. ಒಂಥರ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬ್ರೇಕ್ ಥ್ರೂ ಸಿಕ್ಕಬೇಕು ನೋಡಿ ಒಂದು ಪ್ರೊಫೆಷನಲ್ಲಿ. ಸೊ ನನಗೆ ಅದು ಒಂದು ಬ್ರೇಕ್ ಥ್ರೂ ಸಿಕ್ತು. ಆ ಸಕ್ಸಸ್ ಆಗಿದ್ದಕ್ಕೆ ಆಪ್ರೇಷನ್ ಟೈಗರ್ ಅಂತ ಹೆಸರಿಟ್ಟಿರೋದ್ರಿಂದ ಎಲ್ಲರೂ ಸೀನಿಯರ್ ಆಫೀಸರ್ಸು, ನನ್ನ ಕೊಲೀಗ್ಗಳು ಮತ್ತು ನಮ್ಮ ಮಾಧ್ಯಮದವರು ಎಲ್ಲರೂ ನನ್ನ ಟೈಗರ್ ಅಶೋಕ್ ಕುಮಾರ್ ಅಂತ ಕರೆದು ನನಗೆ ಟೈಗರ್ ಅಶೋಕ್ ಕುಮಾರ್ ಅಂತ ಆಯಿತು. ಬಟ್ ನಾನು ಆ್ಯಕ್ಚುಲಿ ಟೈಗರ್ ಅಲ್ಲ, ಐ ಆಮ್ ವೆರಿ ಸಿಂಪಲ್. ಆಪರೇಷನ್ ಟೈಗರ್ ಅಲ್ಲಿ ಪಾಲ್ಗೊಂಡು ಅಲ್ಲಿ ಒಂದು ಒಳ್ಳೆ ಹೆಸರು ಬಂದಕ್ಕೆ ಅದೇ ನಿಮ್ಗೆ ನಿಕ್ ನೇಮ್ ಆಗೋಯ್ತು. ಅವತ್ತಿನ ಪೊಲೀಸ್ ವ್ಯವಸ್ಥೆ ಇವತ್ತಿನ ಪೊಲೀಸ್ ವ್ಯವಸ್ಥೆ ಹೇಗೆ ನೋಡ್ತೀರಿ? ಈಗಿನ ಪೊಲೀಸ್ ವ್ಯವಸ್ಥೆ ನೋಡುವಾಗ ನನಗನ್ಸುತ್ತೆ ಇದೇ ಇಲಾಖೆಯಲ್ಲಿ ನಾನು 35 ವರ್ಷ ಕೆಲಸ ಮಾಡಿದ್ನ ಅನಿಸುತ್ತೆ ನಿಜವಾಗಲೂ. ಇಟ್ ಈಸ್ ಡಿಸ್ಗ್ರೇಸ್ಫುಲ್. ಇವತ್ತು ಪೊಲೀಸಿಗೆ ಜಾಯ್ನ್ ಆಗಬೇಕಾದ್ರೆ 101 ಸರಿ ಸೇರಿ ಜಾಯ್ನ್ ಆಗಬೇಕಂತ ಪರಿಸ್ಥಿತಿ ಬಂದುಬಿಟ್ಟಿದೆ. ಬಟ್ ಪೊಲೀಸ್ ಇಲಾಖೆ ನೋಡಿ ಭಾಳ ಪವಿತ್ರವಾದ ಇಲಾಖೆ. ಹೇಗೆ ದೇಶನ ನಮ್ಮ ಮಿಲಿಟ್ರಿಯವರು ಅಂದರೆ ಆರ್ಮಿ, ಏರ್ಫೋರ್ಸ್, ನೇವಿ ಕಾಪಾಡ್ತಾರೆ, ಅವರು ಗಡಿನ ಕಾಪಾಡ್ತಾರೆ. ಈ ಗಡಿಯ ಒಳಗಡೆ ಇರೋ ಪಬ್ಲಿಕ್, ಸಾಮಾನ್ಯ ಜನ, ಇದನ್ನು ಕಾಪಾಡೋರು ಪೊಲೀಸ್ನವರು. ನೋಡಿ, ಮಿಲಿಟ್ರಿಯವರು ಕರಪ್ಟ್ ಆಗಿಬಿಟ್ರೆ ದೇಶಕ್ಕೆ ದೇಶನೇ ಇರೋದಿಲ್ಲ, ಪೊಲೀಸು ಕರಪ್ಟ್ ಆಗಿಬಿಟ್ರೆ ಸಮಾಜಕ್ಕೆ ಸಮಾಜನೇ ಇರೋದಿಲ್ಲ. ಬಟ್ ಕರ್ನಾಟಕ ಪೊಲೀಸ್ ಇವತ್ತು ಒನ್ ಆಫ್ ದ ಬೆಸ್ಟ್ ಪೊಲೀಸ್ ಇದೆ. ಬಟ್ ಇತ್ತೀಚೆಗೆ ಏನಾಯಿತು, ಇದು ರಾಜಕೀಯದವರ ಕೈವಾಡ ಆಗಿಬಿಡ್ತು. ಪೊಲೀಸ್ನವರು ರಾಜಕೀಯದ ಕೈಗೊಂಬೆಗಳಾಗ್ಬಿಟ್ಟಿದ್ದಾರೆ. ನನಗೆ ವೆರಿ ಸಾರಿ ಟು ಸೇ, ಇದು ಯಾವಾಗ ಶುರುವಾಯಿತು ಅಂದರೆ 1985-86ವರೆಗೆ ಭಾಳ ಚೆನ್ನಾಗಿತ್ತು ಪೊಲೀಸ್ ಇಲಾಖೆ. ಒಬ್ಬರು ಮುಖ್ಯಮಂತ್ರಿ ಬಂದರು, ಅವ್ರಿಗೆ ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಅವರು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಅವ್ರಿಗೇನೋ ಪೊಲೀಸ್ ಕಂಡ್ರೆ ಆಗ್ತಾ ಇರಲಿಲ್ಲ, ಅದೇನೋ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಅವ್ರೇನು ಮಾಡಿಬಿಟ್ರು, MLAಗಳಿಗೆ ಅವರು ನಿಮ್ಮ ಚಾಯ್ಸು ಪೊಲೀಸ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಅಂತ ಹೇಳಿ ಅವರೇ ಆರ್ಡ್ರ್ ಮಾಡಿಬಿಟ್ರು. ಸೊ 85-86ರಿಂದ ಶುರುವಾಯಿತು ನೋಡ್ರಿ. ಅಲ್ಲೂವರೆಗೆ ನೀವು ನಂಬಲಿಕ್ಕಿಲ್ಲ ನಾಗೇಂದ್ರ ಬಾಬು, ನಾನು ವಯಾಲಿ ಕಾವಲಲ್ಲಿ ಸಬ್ ಇನ್ಸ್ಪೆಕ್ಟ್ರ್ ಆಗಿದ್ದೆ 86ರಿಂದ 89ರವರೆಗೆ. ಆವಾಗ ಅಲ್ಲಿ ಜೀವರಾಜ್ ಆಳ್ವ ಅಂತೇಳಿ MLA ಇರೋರು, ಸದಾಶಿವನಗರದಲ್ಲಿ ಅವ್ರ ಮನೆ, ತುಂಬ ಒಳ್ಳೆಯ ಮನುಷ್ಯ. ಅವ್ರು ಏನಾದರೂ ಪೊಲೀಸ್ದು ಹೆಲ್ಪ್ ಬೇಕು ಅಂದರೆ, ಅಲ್ಲಿ ಅವರ ಏರಿಯಾದಲ್ಲಿ ಏನೋ ಪ್ರಾಬ್ಲಮ್ ಆದರೆ ವಯಾಲಿ ಕಾವಲಿಗೆ ಬಂದರೆ ಸೆಂಟ್ರಿಗೆ ಬಂದು ವಿಸಿಟಿಂಗ್ ಕಾರ್ಡ್ ಕೊಡ್ತಿದ್ರು. ನೋಡಪ್ಪ ಸಬ್ ಇನ್ಸ್ಪೆಕ್ಟ್ರ್ ಕೊಡು, ಫ್ರೀ ಇದ್ದರೆ ಕರಿಯಕ್ಕೆ ಕೇಳು ಅಂತ ಹೇಳೋರು. ಆ ಪರಿಸ್ಥಿತಿಲಿತ್ತು ನೋಡಿ ಪೊಲೀಸಿಗೂ ರಾಜಕೀಯದವರು. ಇವತ್ತು ಆ ಪೊಲೀಸ್ ಆಫೀಸರು, ಸಬ್ ಇನ್ಸ್ಪೆಕ್ಟ್ರುಗಳು ಬಿಡಿ, DCPಗಳು ಕಮಿಷನ್ ಅವ್ರ ಮನೆಗೆ ಓಡೋಗ್ಬೇಕು ಅಥವಾ ಎಲ್ಲಿದ್ದಾರೆ ಅಲ್ಲಿ ಓಡೋಗ್ಬೇಕು, ಈ ಥರ ಪರಿಸ್ಥಿತಿ. ಕೈ ಕಟ್ಕೊಂಡು ಬಾಗಿಲಲ್ಲಿ ಯಾರು ಇವತ್ತಿನ ಪರಿಸ್ಥಿತಿ ಪೊಲೀಸರು ಇಲ್ಲ. ಇವತ್ತಿನ ಪೊಲೀಸ್ ನನ್ನ ಪ್ರಕಾರ ನಾವು ನೋಡಿ ಸೇರಿದಾಗ ಸಾರ್ವಜನಿಕರ ಸೇವಕರಾಗಿದ್ವಿ, ಪಬ್ಲಿಕ್ ಸರ್ವೆಂಟ್ ಆಗಿದ್ವಿ. ಇವತ್ತು ರಾಜಕೀಯದವರ ಸೇವಕರಾಗ್ಬಿಟ್ಟಿದ್ದಾರೆ. ಐ ಆಮ್ ವೆರಿ, ಭಾಳ ಜನಕ್ಕೆ ಇದು ಬೇಜಾರಾಗ್ಬೋದು ಕೇಳುವಾಗ. ರಾಜಕೀಯದವರ ಸೇವಕರಾಗಿರೋದ್ರಿಂದ ಇವತ್ತು ಪೊಲೀಸ್ ಅನ್ನೋದು ಭಾಳ ಅವ್ಯಾವಸ್ಥೆ ಮುಟ್ಟಿಬಿಟ್ಟಿದೆ. ಒಂದು ಹೇಳ್ತೀನಿ ಕೇಳಿ, ಇವತ್ತು ಹಣ ಇರಬೇಕು, ಇಲ್ಲ ಜಾತಿ ಇರಬೇಕು. ಜಾತಿ ಇದ್ರೂ ಹಣ ಬೇಕು. ಇಟ್ ಈಸ್ ಬೈ ಇದು ಗಿವ್ ಆ್ಯಂಡ್ ಟೇಕ್. ದಿಸ್ ಈಸ್ ದ ಪಾಲಿಸಿ ಆಫ್ ದ ಪೊಲೀಸ್ ಆಗಿಬಿಟ್ಟಿದ್ದಾರೆ. ನಾನು ನೋಡ್ತೀನಲ್ಲ, ಈಗ ನಾನು ಬೆಂಗಳೂರು ಸಿಟಿನಲ್ಲಿ 53ನೇ ವರ್ಷ ಇದು ನಂದು. 1972-73 ಸತತವಾಗಿ ನಾನು ಬೆಂಗಳೂರು ನಿವಾಸಿ. ಆಗ ಇದ್ದಿದ್ದು ಪೊಲೀಸ್ ಅಂದರೆ ಎಷ್ಟು ಭಯ ಇತ್ತು ಪಬ್ಲಿಕ್ಕಿಗೆ. ಇವತ್ತು ಏನಾಗ್ಬಿಟ್ಟಿದ್ದಾರೆ, ನಿಮಗೆ ಆಶ್ಚರ್ಯ ಆಗ್ಬೋದು. ಕೆಲವು ಪೊಲೀಸ್ ಅಧಿಕಾರಿಗಳು ಪೋಸ್ಟಿಂಗ್ ಯಾರು ಥ್ರೂವಲ್ಲಿ ತೊಗೊಳ್ತಾರೆ ಅಂದರೆ ಲೋಕಲ್ ರೌಡಿಗಳಿಗೆ ಥ್ರೂವಲ್ಲಿ ತೊಗೊಳ್ತಾರೆ. ಅಲ್ಲಿವರೆಗೂ ಹೋಗ್ಬಿಟ್ಟಿದೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ACP ಆಗಿದ್ದಾಗ ಒಬ್ಬರು ಹೋಮ್ ಮಿನಿಸ್ಟ್ರ್ ಇದ್ದರು. ಅವ್ರಿಗೆ ನಿಮ್ಗೆ ಗೊತ್ತಲ್ಲ, ಪೊಲಿಟಿಷಿಯನ್ಸ್ಗೆ ಸ್ಲಮ್ಗಳಲ್ಲಿರೋರು ಫಾಲೋವರ್ಸ್ ಇರ್ತಾರೆ, ಅವ್ರುಗಳು ಬೇಕಾಗುತ್ತೆ ಅವ್ರಿಗೆ. ಅವರು ಆ ಒಂದು ಏರಿಯಾದ ರೌಡಿ, ಅವನು ಮರ್ಡ್ರ್ ಕೇಸ್ನಲ್ಲಿದ್ದ. ನಾನು ಬ್ರಿಗೇಡ್ ರೋಡಲ್ಲಿದ್ದೆ, ನೈಟ್ ರೌಂಡ್ಸ್ ಇದ್ದೆ. ಅವನು ಒಂದು 11-11ವರೆಗೆ ಬಂದ, ಅಲ್ಲಿ ಮೋಟರ್ ಸೈಕಲಲ್ಲಿ ಬಂದು ನಮಸ್ಕಾರ ಸರ್ ಸಲ್ಯೂಟ್ ನಮಗೆ ಎದುರ್ತಿದ್ದ ರೌಡಿ. ಸರ್ ನಿಮ್ಮದು ಟ್ರಾನ್ಸ್ಫರ್ ಆಗಿಲ್ಲ ಸರ್, ನೀವು ಇಲ್ಲೇ ಕಂಟಿನ್ಯೂ ಆಗ್ತಾ ಇದ್ದೀರಾ ಅಂದ. ಯಾಕೆ ಗೊತ್ತು ಅಂದರೆ ಜೋಬಿಂದ ತೆಗಿತಾನೆ, ನಮ್ಮ ಟ್ರಾನ್ಸ್ಫರ್ ಆರ್ಡ್ರ್ ತೆಗಿತಾನೆ ನಾಗೇಂದ್ರ ಬಾಬು. ದಿಸ್ ಹ್ಯಾಪಂಡ್ ಇನ್ 2000 ಒಂದು 9 or 10 ಇರಬೇಕಂತ ಕಾಣೋದು, 2009 or 10 ಸಮಥಿಂಗ್.
He removed the transfer order of ACPs from his pocket, a local rowdy who is involved in 2-3 murder cases and a rowdy sheeted person. ನಾನು ಇದನ್ನು ಭಾಳ ನೋವಿಂದ ಹೇಳ್ತೀನಿ ನಾಗೇಂದ್ರ ಬಾಬು. ಯಾಕೆ ಹೇಳ್ತೀನಿ ಅಂದರೆ, ನಾನು ಇವತ್ತು ಏನಾದರೂ ರೆಕಗ್ನೈಸ್ ಆಗಿದ್ರೆ ಬಿಕಾಸ್ ಆಫ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಅಷ್ಟು ಪ್ರಾಮಾಣಿಕ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ಅಂಥ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿಗಳಿದ್ದರು. ಫ್ರಮ್ DG ಟು ಕಾನ್ಸ್ಟೇಬಲ್ ಅವ್ರಿಗಿದ್ದರು ನಾನು ಸೇರಿದಾಗ. ವೆರಿ ವೆರಿ ಡೆಡಿಕೇಟೆಡ್ ಆಫೀಸರ್ಸ್ ಇದ್ದರು. ಇವತ್ತು ನೋಡಿ ಇದು ಎಲ್ಲಿಗೆ ಹೋಗ್ತಾ ಇದೆ ಅಂದರೆ, ಮುಂದೆ ಸಾಮಾನ್ಯ ಜನರನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಅಸಾಧ್ಯವಾಗುವಂಥ ಪರಿಸ್ಥಿತಿಗೆ ಹೋಗ್ತಾ ಇದೆ. ಇಟ್ ಈಸ್ ಡಿಸ್ಗ್ರೇಸ್ಫುಲ್. ನಾನು ಇತ್ತೀಚೆಗೆ ಕೇಳ್ಪಟ್ಟೆ, ಒಂದು ಇನ್ಸ್ಪೆಕ್ಟ್ರು ಇಷ್ಟಿಷ್ಟು ಲಕ್ಷ ಕೋಟಿ ಕೊಡಬೇಕು ಅಂತ ಇದ್ದಾರೆ ಒಂದು ಪೋಸ್ಟಿಂಗಿಗೆ. ಅವನು ಅಲ್ಲಿ ಓದವನು ಏನು ಮಾಡ್ಬೋದು ಹೇಳಿ ನೋಡೋಣ. ಒಳ್ಳೆಯವರು ಯಾರೂ ಹಣ ಕೊಡೋದಿಲ್ಲ, ಕೊಟ್ಟರೆ ಎಲ್ಲ ದುಷ್ಟರು, ಯಾರು ಇಂಜಸ್ಟಿಸ್ ಮಾಡ್ತಿರ್ತಾರೆ, ಈ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವೈಲೇಟ್ ಮಾಡ್ತಾ ಇರ್ತಾರೆ, ಹಣ ಮಾಡ್ತಿರ್ತಾರೆ, ಅವರೇ ಕೊಡಬೇಕು ಪೊಲೀಸಿಗೆ ಅಲ್ವಾ. ಇದು ಮುಂದೆ ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೋ ನೋಡಿ. ನಾನು ಇತ್ತೀಚೆಗೆ ಒಬ್ಬರು ಭಾಳ ಒಳ್ಳೆ ರಾಜಕೀಯದವರು ಈಗ 2 ದಿವಸದಿಂದ ಮಾತಾಡೋದು ಕೇಳಿದೆ. ಈಗ ನಾವು ಸ್ಟ್ರೀಮ್ಲೈನ್ ಮಾಡಿದ್ದೀವಿ, ಏನು ನಮ್ಮ ಟ್ರಾನ್ಸ್ಫರ್ಸು ಯಾವುದೋ ಪೊಲಿಟಿಷಿಯನ್ಸ್ ಕೈ ತೊಗೊಳ್ಳಲ್ಲ, ಟೀಚರ್ಸ್ದು ಮಾಡಿದ್ದೀವಿ, ಮತ್ತು 5 ಇಲಾಖೆದು ಮಾಡಿದ್ದೀವಿ, ಜಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಯಾವುದ್ಯಾವುದೋ ಇಲಾಖೆ ಹೇಳ್ತಾಯಿದ್ರು. ಆಮೇಲೆ ನೆಕ್ಸ್ಟು ಪೊಲೀಸ್ದು ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ನನಗೆ ಸಂತೋಷ ಆಯಿತು, ಅಟ್ಲೀಸ್ಟು ಇಲ್ಲಿಗೆ ಬರ್ತಾ. ಇದು ಅಸಾಧ್ಯವಾಗಿದೆ. ಏಕೆಂದರೆ ಇವತ್ತು ತಮ್ಮ ಕೆಲಸ ಆಗಬೇಕು ಅಂದರೆ ರಾಜಕೀಯದ ವ್ಯಕ್ತಿಗಳಿಗೆ ಪೊಲೀಸರಿಂದಲೇ ಆಗಬೇಕು, ಇನ್ಯಾರಿಂದಲ್ಲ. ಬೇರೆ ಡಿಪಾರ್ಟ್ಮೆಂಟು ಅದು ಬೇರೆ ಲಾ ಆ್ಯಂಡ್ ಆರ್ಡ್ರು, ಕ್ರೈಮು ಮತ್ತು ಅವ್ರಿಗೆ ಬೇಕಲ್ಲ, ಏನೆಲ್ಲ ಬೇಕಲ್ಲ. ಪೊಲೀಸರು ಅವ್ರ ಕೈಲಿ ಇದ್ಬಿಟ್ರೆ ಏನು ಬೇಕಾದ್ರೆ ಆಗುತ್ತಲ್ವಾ. ಸೊ ಅದರಿಂದ ರಾಜಕೀಯದ ಸೇವಕರಾಗಿರೋದ್ರಿಂದ, ಯಾಕೆಂದರೆ ಭಾಳ ನೋವಿಂದ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಇವತ್ತು ನನಗೆ ಪೊಲೀಸ್ ಇಲಾಖೆ ಅಂದರೆ ನೋಡಿ ಅನ್ನ ಕೊಟ್ಟಿದೆ ನನಗೆ. ಪವಿತ್ರವಾದ ಇಲಾಖೆ. 1 ನಿಮಿಷ ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ನೋಡಿ, ಒಂದು 5-10 ನಿಮಿಷ ಪೊಲೀಸರೆಲ್ಲ ಕೈ ಕಟ್ಟಿ ಕೂತ್ಕೊಂಡ್ಬಿಟ್ರೆ ನಿಮಗೆ ಏನೆಲ್ಲ ಆಗ್ಬೋದು ಅಂತ ನೀವು ಯೋಚನೆ ಮಾಡೋಕ್ಕಾಗೋದಿಲ್ಲ. ಬಟ್ ನಾನು ರಾಜಕೀಯದವ್ರಿಗೂ ಈಗಲೂ ಹೇಳ್ತೀನಿ, ನೀವು ನಿಮ್ಮ ಕೆಲಸ ಏನೇನಿದೆ ಮಾಡ್ಕೊಳ್ಳಿ, ಬಟ್ ಆ ಪೊಲೀಸರ ಏನು ಮಾಡಬೇಡಿ, ಅವರ ಟ್ರಾನ್ಸ್ಫರ್ಗೆ ಕೈ ಹಾಕಬೇಡಿ. ಅದೊಂದು ಮಾತ್ರ ಕೆಲಸ ಮಾಡಿ. ಖಂಡಿತ. ಈಗ ನೋಡಿ, ನಾವಿದ್ದಾಗ ನೀವು ನಂಬಲಿಕ್ಕಿಲ್ಲ, ಹರ್ಲಂಕರ್ ಅಂತ PJ ಹರ್ಲಂಕರ್ ಅಂತೇಳಿ ಒಬ್ಬರು ಕಮಿಷನರ್ ಇದ್ದರು. ಅವರು 1982, 83ರಿಂದ 85, 86ವರೆಗೆ ಇದ್ದರು. ನಾನು ಭಾಳಷ್ಟು ಒಳ್ಳೆಯ ಅಧಿಕಾರಿಗಳನ್ನು ನೋಡಿದ್ದೀನಿ. ನಮ್ಮ ಗರುಡಾಚಾರ್ಯ ಸಾಹೇಬ್ರಿಗಿರ್ಬೋದು, ನಮ್ಮ ಬಿದರಿ ಸಾಹೇಬರು, ಅಜಯ್ ಕುಮಾರ್ ಸಿಂಗ್, ಕಸ್ತೂರಿ ರಂಗನು, ಸಾಕಷ್ಟು ಪೊಲೀಸ್ ಅಧಿಕಾರಿಗಳು, ಎಕ್ಸಲೆಂಟ್ ಪೊಲೀಸ್ ಅಧಿಕಾರಿಗಳು. ನೋಡಿ, ಒಬ್ಬ ಪೊಲೀಸ್ ಕಮಿಷನರು ಇಡೀ ಬ್ಯಾಂಗ್ಳೂರ್ ಸಿಟಿನ ಕಂಟ್ರೋಲ್ ಮಾಡ್ತಾರೆ. ಅದೇ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತ ದಯಾನಂದ್ ಅವರನ್ನ ಇವತ್ತು ಸಸ್ಪೆಂಡ್ ಮಾಡ್ತಾರೆ. ಹೌದು, ಒಬ್ಬ IPS ಅಧಿಕಾರಿ, ಬೆಂಗಳೂರು ಕಮಿಷನರ್ ಆಗಿದ್ದಂಥವ್ರು. ನಾನು ಈ ಮೀಡಿಯಾ ಫೀಲ್ಡ್ಗೆ ಬಂದು ಒಂದು 16 ವರ್ಷ ಆಗಿದೆ ಸರ್. 16 ವರ್ಷದಲ್ಲಿ ಯಾವತ್ತೂ ಕೂಡ IPS ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತಾರೆ ಅಂದ್ರೆ ಅದನ್ನ ನಂಬೋಕೆ ಸಾಧ್ಯನೇ ಆಗಲಿಲ್ಲ. ಕಮಿಷನರ್ನ, ಬೆಂಗಳೂರು ಪೊಲೀಸ್ ಕಮಿಷನರ್ ಅದನ್ನ ಸಸ್ಪೆಂಡ್ ಮಾಡ್ತಾರೆ. ಹೇಗೆ ನೋಡ್ತೀರಿ ಅದನ್ನ ನೀವು? ನೋಡಿ, ನಾನು ಹೇಳಿದ್ನಲ್ಲ, ಪೊಲೀಸ್ನವರು ನನ್ನ ಪ್ರಕಾರ ಕಸ ಹೋಗಿಬಿಟ್ಟಿದ್ದಾರೆ. ನಾನು ಇತ್ತೀಚೆಗೆ ನೋಡ್ತಾ ಇದ್ದೆ, ಒಬ್ಬ ರಾಜಕೀಯದವರು, ಅವರು ಏನೂ ಆಗಿಲ್ಲ, ಅವರು ಸಭೆಯಲ್ಲಿ ಇದ್ದರು, ಡಯಾಸ್ ಮೇಲೆ ಇದ್ದರು. ಒಂದು 7-8 ಹೆಣ್ಣುಮಕ್ಕಳು ಬ್ಲ್ಯಾಕ್ ಫ್ಲ್ಯಾಗನ್ನು ಇದು ಮಾಡಿದರು. ಸಿದ್ದರಾಮಯ್ಯವರೇ ಆವಾಗ ಏನಾಯಿತು ನೋಡಿ, ಇದು ಪ್ರಜಾಪ್ರಭುತ್ವ, ಪ್ರತಿಯೊಬ್ಬನಿಗೆ ಪ್ರೊಟೆಸ್ಟ್ ಮಾಡೋ ಹಕ್ಕಿದೆ. ಈಗ ನನಗೂ ಅಷ್ಟೇ ವಾಕ್ ಸ್ವಾತಂತ್ರ್ಯ ಇದೆ. ಈಗ ನಾನು ಇಷ್ಟು ಓಪನ್ ಆಗಿ ಮಾತಾಡ್ತಿದ್ದಲ್ಲ, ಭಾಳ ಜನ ಎದುರುತ್ತಾರೆ, ಮಾತಾಡೋದು ಏನು ತೊಂದರೆ ಆಗ್ಬಿಡುತ್ತಪ್ಪ. ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ. ಸತ್ಯ ಯಾವಾಗಲೂ ಕೈ ಇರುತ್ತೆ. ಟ್ರೂತ್ ಈಸ್ ಆಲ್ವೇಸ್ ಬಿಟ್ಟರ್. ನೋಡಿ, ಆ ರಾಜಕೀಯದವರು ನನಗೂ ಭಾಳ ಚೆನ್ನಾಗಿ ಪರಿಚಯ. ಇನ್ಫ್ಯಾಕ್ಟ್ ನಾವೆಲ್ಲ ಒಂದೇ ಸಮಕಾಲೀನವರು, ಸಿದ್ದರಾಮಯ್ಯ ಅವರಲ್ಲ, ಅವರು ನನಗಿಂತ 1-2 ವರ್ಷ ದೊಡ್ಡವರಿದ್ದಾರೆ. ನಾವೆಲ್ಲ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಶಿಷ್ಯರು. ಅವ್ರಿಗೂ ಪ್ರೊಫೆಸರ್ ನಂಜುಂಡಸ್ವಾಮಿ ಗುರುಗಳು. ನಾನು ಲಾ ಮಾಡುವಾಗ ಮತ್ತು ನಾನು ರಾಜಕೀಯ ರೈತ ಸಂಘದಿಂದ ಬಂದವನು, ಹಾಸನದಿಂದ. ನಮಗೆಲ್ಲ ಭಾಳ ಪರಿಚಯ. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ ಹಾಸನಲ್ಲಿ, ಅವ್ರು ಭಾಳ ಕ್ಲೋಸ್ ಫ್ರೆಂಡು ಸಿದ್ದರಾಮಯ್ಯನವ್ರದ್ದು.
ಆಮೇಲೆ ಅವರ ರೈಟ್ ಹ್ಯಾಂಡ್ ಇದ್ದಾರೆ ಒಬ್ಬರು, ಅವರು ನಮಗೆ ಭಾಳ ಫ್ಯಾಮಿಲಿ ಫ್ರೆಂಡ್ಸ್ ಅವರಲ್ಲಿ. ಹೀಗೆ ನಾವು ಭಾಳ ಹತ್ತಿರದಲ್ಲಿದ್ದೀವಿ. ಬಟ್ ನಂದೇನೆಂದರೆ ಯಾರಾದರೂ ಒಬ್ಬರು ತಪ್ಪು ಮಾಡಿದ್ರೆ ಅದು ತಪ್ಪು ಅಂತಲೇ ಹೇಳಬೇಕು, ಅವ್ರು ಎಷ್ಟೇ ಕ್ಲೋಸ್ ಇರಲಿ. ನನಗೆ ಒಂದು ಬೇಜಾರಾಗಿರೋದು, ಅವರು ಕೈ ಎತ್ತಿದ್ರು ನಮ್ಮ SP ಮೇಲೆ. ನನಗೆ ಅದು ನಿಜಕ್ಕೂ ಅರ್ಗಿಸ್ಕೊಳ್ಳೋಕ್ಕೆ ಆಗಲ್ಲ. ಇವತ್ತು ನಾನು ಯೋಚನೆ ಮಾಡ್ತೀನಿ, ಬೇಕಾದ್ರೆ ಅವ್ರಿಗೆ ಪನಿಷ್ ಮಾಡಲಿ ಅಥವಾ ಕರೆದು ಕಿವಿ ಹತ್ರ ಸೌಜನ್ಯವಾಗಿ ಹೇಳ್ಬೋಯಿತ್ತು, ಏನಪ್ಪ ಈ ಥರ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಾವು ದೇವರಾಜ ಅರಸುನ ಗುಂಡೂರಾವ್ನ ಹತ್ತಿರದಲ್ಲಿ ನೋಡಿದವರು. ನಾನು ಸೇರಿದಾಗ ದೇವರಾಜ ಅರಸು CM, ಅವ್ರನ್ನೆಲ್ಲ ಭಾಳ ಹತ್ತಿರದಲ್ಲಿ ನೋಡಿದ್ದೀವಿ. ಗುಂಡೂರಾವ್ ನೋಡಿದ್ದೀವಿ. ಈಗ ಈವನ್ ಗುಂಡೂರಾವ್ ಅವರು ಪೊಲೀಸಿಗೆ ಭಾಳ ಸಪೋರ್ಟಿವ್ ಆಗಿದ್ದರು. ಎಷ್ಟು ಸಪೋರ್ಟಿವ್ ಆಗಿದ್ದರು ಅಂದರೆ, ಒಂದು ಉದಾಹರಣೆ ಹೇಳ್ತೀನಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅವರು ನಮ್ಮ ಕೊಡಗಿನವರು, ಗುಂಡೂರಾವ್ ಅವರು ಕೊಡಗಿಂದ ಬಂದವರು. FM ಕಾಂತ್ರುವಲ್ಲಿ ಪಾಲಿಟಿಕ್ಸ್ ಬಂದು ಇಲ್ಲಿ CM ಆಗಿಬಿಟ್ರು. ಮುಖ್ಯಮಂತ್ರಿ ಆದಾಗ ಅವ್ರಿಗೆ ಕೊಡಗಿನಲ್ಲಿ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಭಾಳ ಕ್ಲೋಸ್ ಫ್ರೆಂಡ್ ಇದ್ದರು. ಆವಾಗ ಅವ್ರು ಏನೂ ಅಲ್ಲ, ರಾಜಕೀಯದ ಒಂದು ಸಣ್ಣ ವ್ಯಕ್ತಿಯವರು ಗುಂಡೂರಾವ್ ಅವರು. ಆಮೇಲೆ ಇವರು CM ಆದಾಗ ಆ ಸಬ್ ಇನ್ಸ್ಪೆಕ್ಟರ್ನ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸಿದ್ರು. ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟ್ರು ಇದು ಕೊಟ್ಟರು. ಅವ್ರು ಎಷ್ಟು ಕ್ಲೋಸ್ ಇದ್ದರು ನೋಡಿ. ಕಮಿಷನರು DGನ ಮೀಟ್ ಮಾಡೋಕ್ಕಿಂತ ಮೊದಲು ಸಬ್ ಇನ್ಸ್ಪೆಕ್ಟ್ರ್ ಇವ್ರನ್ನ ಕರೆಸೋರು, ಇವ್ರ ಕಡೆಯಿಂದ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋರು. ಇವರು ಭಾಳ ಒಳ್ಳೆಯ ಸಬ್ ಇನ್ಸ್ಪೆಕ್ಟ್ರು. ಆಮೇಲೆ ನಮಗೆ ಗೊತ್ತಾಯ್ತು, ಆವಾಗ ನಮ್ಗಳಿಗೆ ಮೋಟ್ರ್ ಸೈಕಲೇ ಇರಲಿಲ್ಲ. ನಾವು ಟ್ರಾಫಿಕ್ನವ್ರಿಗೆ ಹಳೆಯ ಮೋಟ್ರ್ ಸೈಕಲ್ಲು, ಕ್ರೈಮ್ನವ್ರಿಗೆ ಮೋಟ್ರ್ ಸೈಕಲೇ ಇಲ್ಲ. ಲಾ ಆ್ಯಂಡ್ ಆರ್ಡ್ರಿಗೂ ಹಳೆಯ ಮೋಟ್ರ್ ಸೈಕಲ್ಗಳು ಯಾವುದೋ ವರ್ಷದಲ್ಲಿ ತೆಗೆದಿದ್ದು. ಆಗ ನಮ್ಮ DGಗಳು, ಆಗ DG ಇರಲಿಲ್ಲ, IG ದೊಡ್ಡವರು. ಅವ್ರುಗಳು ಇವ್ರಿಗೆಲ್ಲ ಹೇಳ್ತಿರ್ಲಿಲ್ಲ, ವೆಹಿಕಲ್ ಬೇಕು ಅಂತ ಹೇಳೋಷ್ಟು ಧೈರ್ಯ ಇರ್ತಿಲ್ಲ. ಮತ್ತು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು. ನಾವೆಲ್ಲ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ವಿ, ಸರ್ ಏನು ಸರ್ ನಮ್ಗಳಿಗೆ ಮೋಟ್ರ್ ಸೈಕಲ್ಗಳಿಲ್ಲ, ನೀವು ಕ್ಲೋಸ್ ಇದ್ದಿರಲಿಲ್ಲ CMಗೆ ಒಂದು ಸ್ವಲ್ಪ ಮೋಟ್ರ್ ಸೈಕಲ್ ತರಿಸಿ ಸರ್ ಅಂತ. ನೀವು ನಂಬಲ್ಲ, ಇವರು ಹೋಗಿ ಅವ್ರಿಗೆ ಹೇಳಿದ್ದಾರೆ ಗುಂಡೂರಾವ್ ಅವರಿಗೆ, ಸರ್ ನಮಗೆ ಸಬ್ ಇನ್ಸ್ಪೆಕ್ಟ್ರ್ಗಳಿಗೆ ಮೋಟ್ರ್ ಸೈಕಲೇ ಇಲ್ಲ ಇದರಲ್ಲಿ ಅಂತ. ಆಗ ಎಷ್ಟು ಒಂದು 40-50 ಪೊಲೀಸ್ ಸ್ಟೇಷನ್ ಇತ್ತು ಬೆಂಗಳೂರಿನಲ್ಲಿ. ನಿಮಗೆ ನಂಬ್ತಿರೋ ಏನೋ 150 ಬುಲೆಟ್ ಮೋಟ್ರ್ ಸೈಕಲ್ ತರಿಸ್ಬಿಟ್ರು. 150 ರಾಯಲ್ ಎನ್ಫೀಲ್ಡ್ ಮೋಟ್ರ್ ಸೈಕಲ್ ತಂದು ಮೈಸೂರು ರೋಡ್ನಲ್ಲಿರೋ CR ಗ್ರೌಂಡ್ನಲ್ಲಿ ಇಳಿಸ್ಬಿಟ್ರು. ಎಷ್ಟು ಒಂದು ವಾರ 10 ದಿವಸದಲ್ಲಿ ಇಡೀ ಬೆಂಗಳೂರು ನಗರದ ಲಾ ಆ್ಯಂಡ್ ಆರ್ಡ್ರಿಗೆ ಹೊಸ ಬುಲೆಟ್ ಮೋಟ್ರ್ ಸೈಕಲ್ಲು, ಟ್ರಾಫಿಕ್ನವ್ರಿಗೆ ಹೊಸ ಮೋಟ್ರ್ ಸೈಕಲ್ಲು. ನೋಡಿ, ನಾನು ಹೇಳ್ತಾ ಇರೋದು ಒಬ್ಬರು CM. ಯಾಕೆಂದರೆ ಈ ಬೆಳಕಿನ ಕಂಬ ಇರುತ್ತಲ್ಲ, ಲೈಟ್ ಪೋಲು, ಕೆಳಗಡೆ ಯಾವಾಗಲೂ ಕತ್ತಲೆ ಇರುತ್ತೆ, ಕಾಣಲ್ಲ. ಈ ಲೈಟ್ ಎಲ್ಲರಿಗೂ ಲೈಟ್ ಕೊಟ್ಟರು ಕೆಳಗಡೆ ಕತ್ತಲೆ ಕಾಣಲ್ಲ. ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ಸಿಂದ ಇನ್ಸ್ಪೆಕ್ಟ್ರು ಅವ್ರಿಗೆ ಈ 5 ವರ್ಗ ಮಾತ್ರ ನಿಜವಾಗ್ಲೂ ಕೆಲಸ ಮಾಡೋದು. ಕಾನ್ಸ್ಟೇಬಲು, ಹೆಡ್ ಕಾನ್ಸ್ಟೇಬಲು, ASI, ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು ಈ ಏನು ಗೃಹ ಇಲಾಖೆಯ ಫೌಂಡೇಶನ್ನು. ಅವರೇ ಕೆಳಮಟ್ಟದಲ್ಲಿ ಕೆಲಸ ಮಾಡೋದು, ಗ್ರಾಸ್ ರೂಟ್ನಲ್ಲಿ ಕೆಲಸ ಮಾಡೋದು, ಆಯಿತಾ. ಅವ್ರ ಕಷ್ಟನ ಯಾರು ನೋಡಲ್ಲ. ಬೇರೆ IPS ಮೇಲ್ಗಡೆ ಅವ್ರು ನೋಡಿಬಿಡ್ತಾರೆ, ಯಾರು ಮುಖ್ಯಮಂತ್ರಿ ಇರ್ಬೋದು ಅಥವಾ ಗೃಹ ಮಂತ್ರಿ ಇರ್ಬೋದು. ಬಟ್ ಕೆಲಸ ಮಾಡೋದು ಯಾವಾಗಲೂ ಕಾನ್ಸ್ಟೇಬಲ್ಸು ಮೇಲ್ಗಡೆಯವರು. ಬಟ್ ನೋಡಿ, ಗುಂಡೂರಾವ್ ಅವರಿಗೆ ಆ ಒಂದು ಇದಿತ್ತು, ಯೋಚನೆ ಇತ್ತು. ಸಬ್ ಇನ್ಸ್ಪೆಕ್ಟರ್ ಕರೆಸಿ ಸಬ್ ಇನ್ಸ್ಪೆಕ್ಟರ್ ಹೇಳಿದ ತಕ್ಷಣ ಕಮಿಷನರಿಗೆ ಆಶ್ಚರ್ಯ, DGಗೆ ಆಶ್ಚರ್ಯ, ಇದು ಹೆಂಗೆ 150 ಮೋಟ್ರ್ ಸೈಕಲ್ ಹೆಂಗೆ ಬಂತು ಇದು ಅಂತ. ಆಗ ನಾನು ಹೇಳ್ತಾ ಇರೋದು, ಆವಾಗ ಒಂದು ಮೋಟ್ರ್ ಸೈಕಲ್ಲು ಅಂದರೆ ಆವಾಗ ಭಾಳ ದೊಡ್ಡ ಬುಲೆಟ್ ಮೋಟ್ರ್ ಸೈಕಲ್ಗಳು. ಇಷ್ಟು ಒಬ್ಬ CM ಮಾಡಿದ್ದು ವಿಚಾರ ನೋಡಿ. ಹಾಗೆ ಇಲಾಖೆಯಲ್ಲಿ ಕೆಳಗಡೆ ಇರೋರ ಬಗ್ಗೆ ಯೋಚನೆ ಮಾಡಬೇಕು, ಭಾಳ ಸೌಜನ್ಯ ಬೇಕು. ಒಬ್ಬರು ಮುಖ್ಯಮಂತ್ರಿ ಆದವರು ಕೈ ಎತ್ತಕ್ಕಿಂತ ಮೊದಲು ಯೋಚನೆ ಮಾಡಬೇಕಾಯಿತು. ನಾನು ಹೇಳ್ತೀನಿ, ಅವರೇ ಅಪೋಸಿಷನಲ್ಲಿದ್ದಾಗ ನಾನು ನೋಡಿದ್ದೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಪೋಸಿಷನಲ್ಲಿದ್ದಾಗ ಒಂದು ಸರಿ ಕಾಂಗ್ರೆಸ್ಸಿಗೆ ಸೇರಿದಾಗ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಅವ್ರಿಗೆ ಪರ್ಮಿಷನ್ ಇದ್ದಿದ್ದು ಕಾಂಗ್ರೆಸ್ ಆಫೀಸಿಂದ ಇಂಡಿಯನ್ ಎಕ್ಸ್ಪ್ರೆಸ್ ಅವ್ರಿಗೆ ಮಾತ್ರ ಪರ್ಮಿಷನ್ ಇದ್ದಿದ್ದು. ಇವರು ನಮ್ಮನ್ನೆಲ್ಲ ತಳ್ಳಿ ಒಡೆದಾಟ ಆಗಿ ಕೊನೆಗೆ ಮಿಲ್ಲರ್ ರೋಡಿಂದ ಇದ್ರವರೆಗೂ ಬಂದುಬಿಟ್ರು, ವಿಧಾನಸೌಧವರೆಗೂ ಬಂದರು. ಅದೇ ಪ್ರಜಾಪ್ರಭುತ್ವದಲ್ಲಿ ಒಂದೊಂದು ಸರಿ ಆಗುತ್ತೆ ಪ್ರೊಟೆಸ್ಟ್ ಮಾಡೋದು. ಈಗ ಅವ್ರು ಕರೆಸಿ ಹೇಳ್ಬೋಯ್ತು, ಅಥವಾ ಒಂದು 8-10 ಹೆಣ್ಣು ಮಕ್ಕಳು ಬ್ಲ್ಯಾಕ್ ಫ್ಲ್ಯಾಗ್ ತೋರಿಸಿದ್ದು ಏನು ದೊಡ್ಡ ತಪ್ಪು ಹೇಳಿ ನೋಡೋಣ. ಇವ್ರಿಗೇನೋ ಕಲ್ಲು ಬಿಸಾಕ್ಬಿಟ್ರಾ, ಕೆಟ್ಟದಾಗಿ ಬೈದು ಬಿಟ್ರಾ, ಅಥವಾ ಏನಾದರೂ ಅನಾಹುತ ಮಾಡಿದ್ರ? ಇಲ್ಲ. ತಾಳ್ಮೆ ಅನ್ನೋದು ಭಾಳ, ಅದು ಆ ಪೊಸಿಷನ್ನಲ್ಲಿರೋರು ಭಾಳ ತಾಳ್ಮೆಯಲ್ಲಿರಬೇಕು ನನ್ನ ಪ್ರಕಾರ. ನನಗದು ಮನಸ್ಸಿಗೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಭಾಳ ಬೇಜಾರಾಗುತ್ತೆ. ನನಗೆ ನೋಡಿದೆ ಹೇಳ್ತೀನಿ, ಕಾನ್ಸ್ಟೇಬಲಿಂದ DGವರೆಗೂ ಪ್ರತಿಯೊಬ್ಬರು ಭಾಳ ಕಷ್ಟ. ನೋಡಿ, ನಾವು ಮಿನಿಮಮ್ 15-16 ಗಂಟೆ ಕೆಲಸ ಮಾಡ್ತೀವಿ. 15-16 ಅವರ್ಸ್ ನಮ್ಮ ಮನೆ ಹೆಂಡತಿ ಮಕ್ಕಳನ್ನು ಮರೆತು
ನಾನು ಇಡೀ ನನ್ನ ಸರ್ವೀಸ್ನಲ್ಲಿ ನನ್ನ ಮಕ್ಕಳದು ಅವ್ರದ್ದು ಸ್ಕೂಲ್ ಡೇ ಕಾಲೇಜ್ ಡೇ ಆಗಿ ಒಂದು ದಿವಸನೂ ಹೋಗೇ ನಾನು ಹೋಗೇ ಇಲ್ಲ. ನನ್ನ ಮಗಳು ಯಾವ ಪೊಲೀಸರಿಗೂ ಕೂಡ ಅದು ಟೈಮ್ ಸಿಗೋದೇ ಇಲ್ಲ, ಸಿಕ್ಕದೇ ಇಲ್ಲ. ಇವತ್ತು ಬೇರೆಯವರೆಲ್ಲ ಇವತ್ತು ನೆಮ್ಮದಿಯಾಗಿ ಅವರ ಮನೆ ಮಕ್ಕಳು ಸ್ಕೂಲ್ ಫಂಕ್ಷನ್ನು ಸಂಬಂಧಿಕರ ಫಂಕ್ಷನ್ಗೆ ಹೋಗ್ತಿರೋದ್ರ ಕಾರಣನೇ ಪೊಲೀಸ್ ಇಲಾಖೆ. ಆದ್ರೆ ಇವತ್ತು ಆ ಪೊಲೀಸ್ ಇಲಾಖೆ ಮೇಲೆ ಇದ್ದಂತ ಗೌರವವನ್ನ ರಾಜಕೀಯ ವ್ಯಕ್ತಿಗಳೇ ಕಲಿಯುವಂತ ಕೆಲಸವನ್ನ ಮಾಡ್ತಾರೆ. ನೋಡಿ, ಇವತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ಅಂತಂದ್ರೆ ಒಂದು ಗತ್ತಿತ್ತು, ಗೌರವ ಇತ್ತು. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂಥವ್ರು ಅಂತ ಅಂಥವ್ರನ್ನ ಅವ್ರು ಅಮಾನತು ಮಾಡ್ತಾರೆ ಅಂತಂದ್ರೆ ಏನರ್ಥ? ಸಿ ಅದು ಆ ವಿಚಾರ ಯೋಚನೆ ಮಾಡುವಾಗ ಬಹಳ ಬೇಸರ ಆಗುತ್ತೆ. ಸಿ ಪೊಲೀಸ್ ಕಮಿಷನರು ಆರ್ಗನೈಸ್ ಮಾಡಿಲ್ಲ ಈ ಫಂಕ್ಷನ್ನ. ಹೌದು, ಪೊಲೀಸ್ ಕಮಿಷನರ್ ಮಾಡಿಲ್ಲ. ಪೊಲೀಸ್ ಕಮಿಷನರು ಬಂದೋಬಸ್ತ್ ಮಾಡಬೇಕಾಗಿತ್ತು. ಬಟ್ ಅದು ಆ ಪರಿಸ್ಥಿತಿ ಹೇಗೆ ಬಂತು ಹೇಳಿ ನೋಡೋಣ. ಬಟ್ ನನಗೆ ಆದರೂ ಒಂದು ಪೊಲೀಸ್ನವರು ಎಲ್ಲಿ ಸಣ್ಣ ತಪ್ಪು ಮಾಡಿದ್ದಾರೆ, ಪೊಲೀಸ್ ತಪ್ಪಿಲ್ಲ ಅಂತ ಹೇಳೋಲ್ಲ ನಾನು. ಏನು ಮಾಡಿದ್ರು, ಆ ಗೇಟನ್ನು ಓಪನ್ ಮಾಡಿಬಿಡ್ಬೇಕಾಗಿತ್ತು. ಹೇಳ್ಬಿಡ್ತೀನಿ ನಾನು. DNA ಸಂಸ್ಥೆಗೆ ಅದ್ರದ್ದು ಇವೆಂಟ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದು, ಆ ಒಳಗಡೆ ಇದ್ದವರೆಲ್ಲ ಅವ್ರ ಮ್ಯಾನೇಜ್ಮೆಂಟ್ ಕಡೆಯವರಂತೆ. ಅಲ್ಲಿ ಪೊಲೀಸ್ನವ್ರು ಏನು ಮಾಡಬೇಕಾಗಿದೆ, ಯಾಕಂದ್ರೆ ನಾನು ಕಬ್ಬನ್ ಪಾರ್ಕ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಇನ್ಸ್ಪೆಕ್ಟರ್ ಆಗಿ ACP ಕೆಲಸ ಮಾಡಿದ್ದೀನಿ. ನೀವು ನಂಬಲ್ಲ ನೋಡಿ, ಈ ಒಂದು ಸರಿ ಒಂದು ಪಾಕಿಸ್ತಾನ ಇಂಡಿಯಾನೋ ಏನೋ ಒಂದು ಮ್ಯಾಚ್ ಆಯಿತು, ನಾನು ಮರೆತುಬಿಟ್ಟಿದ್ದೀನಿ. ಸಚಿನ್ ತೆಂಡೂಲ್ಕರ್ ಎಲ್ಲ ಇದ್ದಾಗ, ಐ ಥಿಂಕ್ 2008-09 ಇರ್ಬೋದೇನೋ, ಬಾಂಬ್ ಎಕ್ಸ್ಪ್ಲೋಡ್ ಆಗಿಬಿಡ್ತು. 50,000 ಜನ ಒಳಗಡೆ, 40-50,000 ಜನ ಒಳಗಡೆ ಕೂತ್ಬಿಟ್ಟಿದ್ದಾರೆ, ಎಲ್ಲ ಫುಲ್ ಪ್ಯಾಕ್ಡ್. ಹೊರಗಡೆ ಒಂದು ಎಷ್ಟು 10,000-20,000 ಜನ ಇದ್ದಾರೆ. 4-5 ಬಾಂಬ್ ಎಕ್ಸ್ಪ್ಲೋಡ್ ಆಗಿಬಿಡ್ತು. ಹಾಗೆ ಆವಾಗ ಬಿದರಿ ಅವರು ಕಮಿಷನರ್ ಆಗಿದ್ದರು, ಬೆಂಗಳೂರು ಸಿಟಿ ಕಮಿಷನರು. ಇನ್ಫ್ಯಾಕ್ಟ್ ಸಚಿನ್ ಅವರೆಲ್ಲ ಬಸ್ನಲ್ಲಿ ಬಂದು ಆ ಮೇನ್ ಗೇಟ್ ಪಾಸ್ ಆಗುತ್ತಲ್ಲ, ಅಲ್ಲಿ ಬಾಂಬ್ ಇದೆ, ಇನ್ನೂ ಅದು ಇದಾಗಿಲ್ಲ, ಡಿಫ್ಯೂಸ್ ಆಗಿಲ್ಲ. ಆಮೇಲೆ ಅದು ಭಾಳ ದೊಡ್ಡ ಸೌಂಡ್ ಆಗಲಿಲ್ಲ, ಸಣ್ಣ ಸೌಂಡ್ ಆಯಿತು. ಇಟ್ ಈಸ್ ಇದು ಏನು ಅಂಥ ಪವರ್ಫುಲ್ ಬಾಂಬ್ ಅಲ್ಲ, ಬಟ್ ಇಟ್ ಈಸ್ ಎ ಬಾಂಬ್, ಎನಿಥಿಂಗ್ ಕುಡ್ ಹ್ಯಾವ್ ಹ್ಯಾಪನ್. ಆಮೇಲೆ ಪೊಲೀಸ್ ಕಮಿಷನರ್ ನಾವು ಇಮಿಡಿಯೇಟ್ ಸೀನಿಯರ್ ಆಫೀಸರ್ಸ್ ಎಲ್ಲ ಕರೆಸಿ ಕೇಳಿದರು, ಅಶೋಕ್ ಎಲ್ಲೋ ನಾವು ಬಾಂಬ್ ಅಂತ ಹೇಳೋದು ಬೇಡ, ಒಂದು ಸರಿ ಬಾಂಬ್ ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ಸ್ಟ್ಯಾಂಪೇಡ್ ಆಗಿಬಿಡೋದು. ಪೀಪಲ್ ಸ್ಟಾರ್ಟೆಡ್ ಹೆಲ್ಟ್ರ್ ಸ್ಕೆಲ್ಟ್ರ್ ಓಡಕ್ಕೆ ಶುರು ಮಾಡ್ತಾರೆ. ಒಂದು ಸರಿ ನೀವು ಯೋಚನೆ ಮಾಡಿ, ಒಂದು ಬಾಗಿಲಲ್ಲಿ ನುಗ್ಗಬೇಕಂದ್ರೆ ಅಷ್ಟು ಜನ ಏನೆಲ್ಲ ಆಗ್ತಿತ್ತು. ಅಂದಿನ ಕಮಿಷನರ್ ಎಷ್ಟು ಟ್ಯಾಕ್ಟ್ಫುಲ್ ಮತ್ತು ಅಷ್ಟೇ ಧೈರ್ಯವಾಗಿ ಒಂದು ನಿರ್ಧಾರ ತಗೊಂಡ್ರು. ಏನು ಹೇಳಿದ್ರು ಅವರು, ಇಲ್ಲಿ ಟ್ರಾನ್ಸ್ಫಾರ್ಮರ್ ಬಸ್ಟ್ ಆಗಿದೆ, ಆ ಸೌಂಡ್ ಕೇಳ್ತಲ್ಲ ಜನರಿಗೆ, ಟ್ರಾನ್ಸ್ಫಾರ್ಮರ್ ಬರ್ಸ್ಟ್ ಆಗಿದೆ ಅಂತ ಹೇಳಿಬಿಟ್ರು. ಹೇಳಿ ನಾವು ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರು ಮ್ಯಾಚನ್ನ. ನಾನು ಇವತ್ತು ಮರೆಯೋಕ್ಕಾಗೋದಿಲ್ಲ. ಮ್ಯಾಚ್ ಕಂಟಿನ್ಯೂ ಆಯಿತು. ಇವರೇ ಎಲ್ಲ ಪ್ಲೇಯರ್ಸ್ ಬಂದರು, ಮ್ಯಾಚ್ ಆಯಿತು, ಎಲ್ಲ ಆಗಿ ಪೀಸ್ಫುಲ್ಲಾಗಿ ಮುಕ್ತಾಯ ಆಯಿತು. ಅದು ಟ್ಯಾಕ್ಟ್ಫುಲ್ನೆಸ್ ಆಫ್ ದ ಪೊಲೀಸ್. ಒಂದು ನಿಮಿಷ ಕಮಿಷನರ್ ಪ್ಯಾನಿಕ್ ಆಗಿಬಿಟ್ಟಿದ್ರೆ ಎನಿಥಿಂಗ್ ಕುಡ್ ಹ್ಯಾವ್ ಬಿನ್ ಹ್ಯಾಪನ್. ಬಟ್ ಇಲ್ಲೇನು ಮಾಡಿದರು, ಒಂದು ಆ ಗೇಟದು ಬೀಗ ತೆಗೆದುಬಿಟ್ಟಿದ್ರೆ ಏನಾಗ್ತಿತ್ತು, ಜನ ಒಳಗಡೆ ಹೋಗಿ ಫಿಲಪ್ ಆಗಿ, ಈಗ ಇದು ವಿಧಾನಸೌಧ ಮುಂದೆ ಏನಾಯಿತು, ಅಷ್ಟು ಜನ ಇದ್ರೂ, ಲಕ್ಷ ಜನ ಇದ್ರೂ ಬೇಕಾದಷ್ಟು ಬಾಗಿಲುಗಳಿತ್ತು, ರೋಡ್ ಇತ್ತು, ಕಬ್ಬನ್ ಪಾರ್ಕ್ ಒಡೆ ನುಗ್ಗಿ ಹೋಗ್ತಾಯಿದ್ರು, ಎಲ್ಲೂ ಸ್ಟ್ಯಾಂಪೇಡ್ ಆಗಲಿ, ಒಂದು ಸ್ಟ್ಯಾಂಪೇಡ್ ಆಗಿಲ್ಲ ನೋಡಿ.